ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಗಡಿನಿಂಗದಳ್ಳಿ ಗ್ರಾಮ. ನೋಡಿ ರಸ್ತೆ ಹೆಂಗಿದೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿನಿಂಗದಳ್ಳಿ ಗ್ರಾಮ, ಹಳೆ ಗ್ರಾಮಕ್ಕೆ ಹೋಗುವ ಒಂದು ರಸ್ತೆ. ಇದು ನಮ್ಮ ಹಳೆ ಗ್ರಾಮ. ನೋಡಿರಿ ರಸ್ತೆ ಹೆಂಗಿದೆ. ಯಾವ ಒಂದು ಅಧಿಕಾರಿಗಳು ಕೂಡ ನಮ್ಮ ಚಿಂಚೋಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ಜಿ ಸರ್ ಅವರು ಕೂಡ ಗಮನ ವಹಿಸ್ತಿಲ್ಲ. ನಾವು ಎಷ್ಟೋ ಸಾರಿ ಹೇಳಿದ್ದೀವಿ, ಆದರೆ ರಸ್ತೆ ಇಷ್ಟು ಕಚ್ಚಾ ಇದೆ. ಈ ರಸ್ತೆ ನೋಡಿರಿ, ಮಳೆಗಾಲದಲ್ಲಿ ಕೆಸರಾಗ್ತದೆ, ಒಂದು ಬೈಕ್ ಕೂಡ ಹೋಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ದೀವಿ. ಇದು ಯಾರ ಗಮನಕ್ಕೂ ಬರ್ತಾ ಇಲ್ಲ. ನಾವು ಎಷ್ಟೋ ಸಾರಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಿಗೆ ಮತ್ತು PDO ಎಲ್ಲರಿಗೂ ಹೇಳಿದ್ದೇವೆ, ಆದರೆ ಯಾರೂ ಗಮನಕ್ಕೆ ಬರ್ತಿಲ್ಲ. ಇದು ಹಳೆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ. ಅಲ್ಲಿ ಇರ್ತಕ್ಕಂಥ ಹಳೆ ಗ್ರಾಮ ನೋಡಿರಿ ಹೆಂಗಿದೆ, ರಸ್ತೆ ಹೆಂಗಿದೆ ನೋಡಿ. ಇಂಥ ಒಂದು ಕುಗ್ರಾಮದಾಗ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ಒಂದು ಬಸ್ ಸವಲತ್ತಿಲ್ಲ. ಅದು ನಾವೇ ಹಾಕಿದ್ದು ಬಸ್. ಅಧ್ಯಕ್ಷರು ಹಾಕಿಲ್ಲ, MLA ಸಾಬ್ರು ಹಾಕಿಲ್ಲ, MP ಸಾಬ್ರು ಹಾಕಿಲ್ಲ ಬಸ್. ಯಾಕಂದರೆ ನಮಗೊಂದು ಅವಕಾಶ ಸಿಕ್ತು. ಏನಪ್ಪ ಅಂತಂದರೆ ಸೂರ್ಯಕಾಂತ್ ಅಂತ ಒಬ್ಬ ಹುಡುಗ, ಅವನು ಕಲರ್ಸ್ ಕನ್ನಡದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ. ಅವಾಗ ನೀವು ಎಲ್ಲರೂ ಬಂದುಬಿಡ್ರಿ ಅಂತ ಹೇಳ್ತಾರೆ. ಆವಾಗ ನಾವು ಹೋಗಿದ್ದೇವೆ. ಹೋದಾಗ ಸ್ಟೇಜ್ ಮೇಲೆ ನಿಂತು ನಾನೊಂದು ಮಾತು ಹೇಳಿದೆ. ಏನು, ನಮ್ಮದೊಂದು ಗಡಿನಿಂಗದಳ್ಳಿ, ನಮ್ಮದೊಂದು ಕುಗ್ರಾಮ, ನಮ್ಮ ಊರಿಗೆ ಒಂದು ಬಸ್ ಕೂಡ ಇಲ್ಲ, ಒಂದು ರೋಡಿನ ವ್ಯವಸ್ಥೆ ಕೂಡ ಇಲ್ಲ ಅಂತಂದರೆ, ಅವರು BJP ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಸರ್ ಅವರಿದ್ದರು. ನಾನು ಮಾತಾಡಿದ್ದು, ಅವರು ವಿಡಿಯೋವನ್ನು ನೋಡಿ, ಕಲರ್ಸ್ ಕನ್ನಡದಲ್ಲಿ ನಾನು ಮಾತಾಡಿರ್ತಕ್ಕಂಥ ವಿಡಿಯೋನ ನೋಡಿ ಬೊಮ್ಮಾಯಿ ಸರ್ ಅವರು ನೋಡಿ, ಅದು ಶ್ರೀರಾಮುಲು ಸರ್ಗೆ ನನ್ನ ವಿಡಿಯೋ ಕ್ಲಿಪ್ ಅವ್ರಿಗೆ ಹಾಕಿದ್ರು. ನೋಡಿರಿ, ನಮ್ಮ ಒಂದು ಸರ್ಕಾರದಲ್ಲಿ ಇಂಥ ಒಂದು ಊರಿಗೆ ಬಸ್ ಇಲ್ಲ ಅಂತಂದರೆ ಜನ ನಮ್ಮನ್ನು ಬೈತಾರೆ. ಅದಕ್ಕಾಗಿ ಬಸ್ ಹಾಕಬೇಕು ಅಂತ ಹೇಳಿದ್ರು. ಆವಾಗ ನಾವು ಊರಿಗೆ ಮತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡು ಊರಿಗೆ ಬಂದಾಗ ನಮ್ಮೂರಿಗೆ ಒಂದು ಬಸ್ ಹಾಕಿದ್ರು. ಅದು ನಮ್ಮ BJP ಸರ್ಕಾರ ಇದ್ದಕ್ಕಂತಹ ಶ್ರೀ ಬೊಮ್ಮಾಯಿ ಸಾರ್ ಅವರು ಮುಖ್ಯಮಂತ್ರಿಗಳು ಹಾಕಿದರು. ಒಂದೇ ಬಸ್ ಇರೋದು. ಅದು ಮುಂಜಾನೆ 9:30ಗೆ ಬರುತ್ತೆ ಮತ್ತು ಸಾಯಂಕಾಲ 5 ಗಂಟೆಗೆ ಬರುತ್ತೆ. ಅದು ಒಂದು ಬಿಟ್ಟರೆ ಬಸ್ಸು ಬೇರೆ ಯಾವ ಬಸ್ಸು ಇಲ್ಲ. ಅದು ಹಳೆ ಗ್ರಾಮಕ್ಕೆ, ಈಗ ಕೆಳಗೆ ತೋರಿಸ್ತೀನಲ್ರಿ, ಹಳೆ ಗ್ರಾಮಕ್ಕೆ ಹೋಗಬೇಕು ಅಂತಂದರೆ ಬಸ್ ಇಲ್ಲ. ಯಾಕಂತಂದರೆ ರೋಡ್ ಚೆನ್ನಾಗಿಲ್ಲ ರೀ. ಏನಾದರೂ ಸ್ಲಿಪ್ ಆಗಿ ಬಸ್ ಬಿದ್ದು ಅಂತಂದರೆ ಯಾಕಂದ್ರೆ ನೂರಾರು ಜನರ ಪ್ರಾಣ ಹಾನಿ ಆಗ್ತದೆ. ಅಸಾಗಿ ಮೊದಲು ರೋಡ್ ಚೆಂದ ಮಾಡಿಸ್ರಿ ಅಂತ ಹೇಳ್ತಾರೆ ಅವರು. ನಾವು ಇಲ್ಲಿ ಬಂದು ಇದು ಹೊಸ ಊರು. ಬಸ್ಸು ಇಲ್ಲಿ ಬಂದು ವಾಯ ಮಾಡಿಕೊಂಡು ಹೋಗ್ತದೆ. ರಸ್ತೆ ನೋಡ್ರಿ, ಯಾಕಂದ್ರೆ ಹಳೆ ಗ್ರಾಮಕ್ಕೆ ಬಸ್ ತೊಗೊಂಡು ಬರ್ರಿ ಅಂತಂದ್ರೆ ರಸ್ತೆ ಇಲ್ಲ, ಏನಿಲ್ಲ. ಏನಾದರೂ ಸ್ಲಿಪ್ ಆಯಿತು ಅಂತಂದರೆ ನೂರಾರು ಜನರ ಪ್ರಾಣ ಹಾನಿ ಆಗ್ತದೆ. ಅಸಲಿಂದ ನಿಮ್ಮ ಹಳೆ ಊರಿಗೆ ಬಸ್ ತರಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಕುಗ್ರಾಮದಾಗ ನಾವು ವಾಸ ಮಾಡ್ತಾಯಿದ್ದೀವಿ ನೋಡಿರಿ. ನಮ್ಮ ಗಡಿನಿಂಗದಳ್ಳಿ ಗ್ರಾಮದ ಒಬ್ಬ ಹಿರಿಯ ನಾಗರಿಕರು ಮಾತಾಡ್ತಾರೆ ನಮ್ಮ ಗ್ರಾಮದ ಬಗ್ಗೆ. ಅವ್ರ ಜೊತೆ ಮಾತಾಡ್ರಿ. ಮಾಡ್ತೇಣ ಸಾಬ್ರೆ, ಏನು ನಮ್ಮ ಗ್ರಾಮಕ್ಕೆ ನೋಡ್ರಿ ಪ್ರಾಬ್ಲಮ್ ಅಂದ್ರೆ ಏನ್ ನೋಡ್ರಿ, ಊರಿಗೆ ಬಸ್ ಇಲ್ಲ. ಆಯ್ತು, ಅಲ್ಲಿ ಇಲ್ಲಿನ ರೋಡ್ ಎರಡು ಖರಾಬ್ ಅವ. ಒಟ್ಟು ಒಂದು ಬಸ್ ಹಾಕ್ತಾರ, ಅದು ಯಾವಾಗೋ ಟೈಮ್ ಬಿಟ್ಟು ಟೈಮ್ ಬರ್ತದ. ಸಾಲಿ ಹುಡುಗರಿಗೆ ಅನುಕೂಲ ಇಲ್ಲ, ನಮಗೆ ಯಾರಿಗ್ ಬಿ ಅನುಕೂಲ ಇಲ್ಲ, ಸೌಲಭ್ಯನೇ ಇಲ್ಲ ಒಟ್ಟ. ಹೌದು. ಈಗ ಅಲ್ಲಿ ಹೋಗಿ ತಹಶೀಲ್ಕ ಅಲ್ಲಿ ಕೇಳಿದ್ರೆ ನಾವೇನ್ ಮಾಡ್ರಪ್ಪ, ರೋಡ್ ಸರಿಯಾಗಿಲ್ಲ, ನಾವು ಕತ್ತೇವಿ ಇಲ್ಲ ಅದು ಬಂದು ಹಾಕಿದೇವೆ ಅಂತ ಅವ್ರ ಅಂತಾರ. ಹೌದು. ಮತ್ತ ಬಸ್ ಈಗ ಅನುಕೂಲ ಮಾಡಿಕೊಟ್ರಿ ಅಂದ್ರ ಒಳ್ಳೇದಾಯ್ತು. ಯಾರು ಪಂಚಾಯತ್ದವ್ರು ಮಾಡಲ್ರು, ಯಾರು ಬಿ ಮಾಡಲ್ರು. ಹೌದು. ತಹಸೀಲ್ಗೆ ಹೋದ್ರು ಅವ್ರು ಏನು ಕೇರ್ ಮಾಡಲ್ರು. MLAಗಳು ಮಾಡಲ್ರು. MLA ಈ ಊರಿಗೆ ಬರಪ್ಲೇ ಇಲ್ಲ. ಒಂದು ಸಾರಿ ಕೂಡ ಸಲ ಯಾಕ ಅವ್ರು ಒಟ್ಟಿ ಮಾರಿನೇ ನೋಡಪ್ಲೇ ಇಲ್ಲ ಈ ಊರ್ ಕಡೆ. ಹೌದು ಹೌದು. ಯಾರು ಬರಪ್ಲೇ ಇಲ್ಲ. ಒಂದ್ ಊರ್ ಚೇರ್ಮನ್ ಮಾಡಪ್ಲೇ ಇಲ್ಲ, ಯಾರು ಬಿ ಮಾಡಪ್ಲೇ ಇಲ್ಲ. ಹೌದು. ಹಿಂಗಾಗಿ ಬಹಳ ಅನುಕೂಲ ಇಲ್ಲಪ್ಲೇ ಅನನುಕೂಲ ಆಗ್ಯದ. ಅದಕ್ಕೆ ನಮಗೆ ಅನುಕೂಲ ಆಗಪ್ಲೇ ರೋಡ್ ಮಾಡಿಸ್ಬೇಕು, ಬಸ್ ಹಾಕಿಸ್ಬೇಕು. 2 ಟೈಮ್ ಬಸ್ ಹಾಕಿಸ್ಬೇಕು. ಒಂದೇ ಟೈಮ್ ಬರ್ಲತ್ತದ. ಹೌದು. ಅದಕ್ಕೆ 2 ಟೈಮ್ ಮಧ್ಯಾಹ್ನ ಟೈಮ್ ಹಾಕಿಸ್ಬೇಕು. ಹೌದು.
ಈಗ ಸಂಜೆಗೆ ಮುಂಜಾನೆ ಅದು ಆ time, ಬಸ್ 3 time ಕೂಡ ಬಸ್ ಯಾವ ಹಾಕ್ತಾರೆ. ಪಂಚಾಯತ್ದವ್ರು ಹಾಕಿಲ್ಲ, ಯಾರು ಯಾರ್ದು ಎಮ್ ಎಲ್ ಎ ಹಾಕಿಲ್ಲ ಸಾಬ್ರು ಸರ್. ಹಾಕಿಲ್ಲ. ಅದು ಒಂದು ಚಾನ್ಸ್ ಸಿಗುತ್ತು ಹಾ, ನಮಗ. ಅದು ವೇದಿಕೆ ಮೇಲೆ ಕಲರ್ಸ್ ಕನ್ನಡದಾಗ ಹೌದು, ಹೌದು ಆ ಸರ್. ಸೂರ್ಯಕಾಂತ್ ಅನ್ನೋ ವೇದಿಕೆ ಸಿಕ್ತು. ಅದ್ರಲ್ಲಿಂದಾಗಿ ಸಿಂಗರ್ ಬಸ್ ಅವಾಗ ಹಾಕ್ತಾರೆ. ನಮ್ಮ ಊರಿಗೆ ಬಸ್ ಇಲ್ಲ ಅಂತ ನಾನು ಹೇಳಿದಾಗ ಅವಾಗ ಬಸ್ ಹಾಕ್ಯಾರ. ಹೌದು ಸರ್. ಅಲ್ಲದೆ ಬೇರೆ ಯಾವ ಎಮ್ ಎಲ್ ಎ ಹಾಕಿಲ್ಲ, ಯಾರು ಪಂಚಾಯತ್ ಅಧ್ಯಕ್ಷ ಹಾಕಿಲ್ಲ, ಯಾರು ಹಾಕಿಲ್ಲ. ಯಾರು ಹಾಕಿಲ್ಲ, ಹಾ. ಯಾರು ಪಂಚಾಯತ್ದವ್ರನ್ನು ಕೇರ್ ಮಾಡಲ್ಲ, ಪಿಡಿಒ ಕೇರ್ ಹೌದು. ಮಾಡಲ್ಲ, ಹಾ. ಯಾರು ಕೇರ್ ಮಾಡಲ್ಲ. ಹಾ, ಕೇರ್ ಮಾಡಲ್ಲ. ಅದಕ್ಕೆ ಹಾ. ಏನಪ್ಪಾ ಅಂದ್ರೆ ಬಸ್ ಬೇಕೇ ಬೇಕು. ಬೇಕು ಹಾ. ಬಸ್ ಸರ ಹಂಗ ಆಗ್ಬೇಕು. Okay. ಸಾಲಿ ಹುಡುಗರು ಬಹಳ ಹೈರಾಣ ಅದ. ಹೈರಾಣ ಅದ. ಹೌದು, ಹಾ. ಎಲ್ಲರೂ ಸಾಲಿ ಉಳಿದು ಮತ್ ಪೇಷಂಟ್ ಅದ, ಹೆಣ್ಮಕ್ಳು ಹರ. ಎಲ್ಲಾರ್ದು ಮುದುಕಿಯರ ಕೈಲಾಗಲ್ದವ್ರ ಎಲ್ಲಾರು ನಮ್ಮಂತವ್ರು ಹೋಗಿ ಬರ್ಬೇಕಾದ್ರೆ ಬಹಳ ಹೈರಾಣ ಅದ. ಹೈರಾಣ ಅದ. ಪೂರ ಅಲ್ಲಿಗೆ ಹೋಗ್ಬೇಕ್ರಿ 3-4 ಕಿಲೋಮೀಟರ್ ಇಲ್ಲಿಂದ ಹಳಿ ಊರಿಂದ ಹಳಿ ಊರ್ಲಿಂದ 4 ಕಿಲೋಮೀಟರ್ ದಿನ ನಡ್ಕೊಂಡು ಹೋಗೋದಂದ್ರೆ ಸುಮ್ಮನಲ್ಲ, ಬಹಳ ತ್ರಾಸ ಆಗ್ತವ. ಒಂದಿನ ಬರ್ತದ ಬಸ್ಸು, ಒಂದಿನ ಬರ. ಮತ್ತೆ ಇದು ಗಡಿನಿಂಗದಳ್ಳಿ ನಂಬರ್ 3. ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ. ಕಂಬಗಳು ಅವ ಅಂದ್ರೆ ಎಲ್ಲ ಬೀಳಕಾಗ್ಯಾವ, ಬಿದ್ದಾವ, ಅದನ್ನು ಮಾಡಪ್ಲೇ ಇಲ್ಲ. ವೈರ್ ನೀರಿಂದ ಬಿ ಸವಲತ್ತು ಇಲ್ಲ. ಬರ್ತಾವ ಬರಲ್ಲ, ಹಿಂಗ ಹಂಗ ನಡೆದು ಇಲ್ಲೇ ಈ ಮನೆ ಕಟ್ಟ ಈಗ ಕೆಲವೊಬ್ರು ಮನೆ ಕಟ್ಲತ್ತಿರಲ್ಲ ಅಣ್ಣ. ಈಗ ಮನೆಗೆ ನೀರ್ ಸಾಕಲ್ಲತ್ತವ ಇಲ್ಲ, ಎಲ್ಲಿ ಸಾಕಾಗ್ತಾವ ಬಹಳ ಹೈರಾಣ ಅದ ರೀ. ಬಾಳ ಹೈರಾಣ ಅದ. ನೋಡ್ರಿ ಈಗ ನಮ್ಮ ಊರಿಗೆ ಕಲ್ಲು ಅವು ತರ್ಬೇಕಾದ್ರೂ ಟ್ರ್ಯಾಕ್ಟರ್ ಬರಲ್ಲ, ರೋಡ್ ಸರಿ ಇಲ್ಲ, ಟ್ಯಾಕ್ಟ್ರಿ ಇರಲ್ದು. ಅದು ಬಸ್ ಇಷ್ಟು ಒಂದ್ ಟೈಮ್ ಅದು ಹೆಂಗೋ ಬರ್ಲತ್ತದ. ಈಗ ರೋಡಿನ ಮೇಲಿಂದ ಕಡ್ಕೊಂಡ್ ಬಿದ್ದು ಯಾರು ಮೊಳಕಾಲ್ ಹೊಡ್ಕೊಂಡ್ರ, ತಲೆ ಹೊಡ್ಕೊಂಡ್ರ, ಯಾರು ಕೈಕಾಲ್ ಮುರ್ಕೊಂಡ್ರ, ದಿನ 5 ಮಂದಿ ಬೀಳ್ತಾರೆ. ಖಾಲಿ ಕಂಕರ್ದಾಗ ಹೋಗ ಖಾಲಿ ಮನುಷ್ಯರು ಬೀಳತ್ತೀವಿ. ಅಷ್ಟದ. ಅದು ನೋಡ್ರಿ, ಫೋಟೋ ತಕ್ಕೊಂಡು ಅದು ಜರ ನೋಡಿ. ಓಕೆ ನೋಡ್ರಿ, ಇದು ನಮ್ಮೂರು ಬಸ್ ಸ್ಟ್ಯಾಂಡ್ ನೋಡ್ರಿ ಯಾವ ಹಾಲತ್ತದ. ಮತ್ತು ಬಸ್ ಸ್ಟ್ಯಾಂಡ್ ಮುಂದೆ ಕಂಬಗಳು ನೋಡ್ರಿ ಯಾವ ಥರ ಬೀಳಕ್ಕಾಗ್ಯಾವ ನೋಡ್ರಿ. ಕೆಳಗೆ ಹೊರಗಿದಾವೆ. ಯಾವ ಹೊತ್ತಿನಲ್ಲಿ ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ನೋಡ್ರಿ, ಇದು ನಮ್ಮ ಗ್ರಾಮದ ಬಸ್ ಸ್ಟ್ಯಾಂಡ್. ಇದರ ಅವಸ್ಥೆ ಹೆಂಗಾಗ್ಯದ, ಯಾವಾಗ ಬೀಳುತ್ತದೋ ಗೊತ್ತಾಗಲ್ಲ. ಇಲ್ಲಿ ಶಾಲೆ ಮಕ್ಕಳು, ಒಂದು ಪೇಷಂಟು, ವಯಸ್ಸಾದವರು, ಯುವಕರು ಎಲ್ಲರೂ ಇಲ್ಲಿ ಬಸ್ಸಿಗಾಗಿ ಕಾಯ್ತಾರೆ. ಅದು ಮುಂಜಾನೆ ಒಂದೇ ಟೈಮ್ ಬಸ್ ಅಂತ ಹೇಳಿದಿನಲ್ಲ. ನೋಡ್ರಿ ಬಸ್ ಸ್ಟ್ಯಾಂಡ್ ಗತಿ. ಇದು ಅದೋ ಗತಿ. ಇದು ಯಾವ ಅಧಿಕಾರಿಗಳು ಏನು ಮಾಡ್ತಾಯಿಲ್ಲ. ನೋಡ್ರಿ ಬಸ್ ಸ್ಟ್ಯಾಂಡ್ ಗತಿ ಹೆಂಗದ ರೀ. ನೋಡ್ರಿ ಯಾವಾಗ ಕೆಳಗೆ ಬೀಳ್ತದೆ ಅನ್ನೋದು ಗೊತ್ತಾಯಿಲ್ಲ. ಯಾರ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರಿ? ಒಂದು ಶಾಲೆ ಮಕ್ಕಳವ, ಒಂದು ಹಿರಿಯ ನಾಗರಿಕರು ಬಸ್ಸಿಗಾಗಿ ಕಾಯ್ತಾರ. ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಗತಿ ಯಾವ ಥರ ಆಗ್ಯದ. ಈಗ ಕಂಬಗಳು ನೋಡ್ರಿ ಎಷ್ಟು ಬೀಳಕ್ಕಾಗ್ಯಾವ. ಈ ಥರ ಆದರೆ ಬಸ್ ಸ್ಟ್ಯಾಂಡ್ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಈಗ ಉಬ್ಬಿ ನಿಂತದ್ರಿ ಬಸ್ ಸ್ಟ್ಯಾಂಡ್. ನೋಡ್ರಿ ನಮ್ಮ ಗಡಿನಿಂಗಳಿ ಗ್ರಾಮದ ನಮ್ಮ ಒಬ್ಬ ಹುಡುಗ ಇದ್ದಾನೆ. ಅವನ ಬಾಯಿಲಿಂದ ಕೇಳ್ರಿ ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೆಂಗದ, ಒಂದು ರೋಡಿನ ಪರಿಸ್ಥಿತಿ ಹೆಂಗದ ಅಂತ. ಅಪಿ ನಿನ್ನ ಹೆಸರೇನಪ್ಪಿ? ನನ್ನ ಹೆಸರು ಬಂದು ಶರಣು ಅಂತ್ರಿ. ಶರಣು, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಿ? ನಾನು 8th ಕ್ಲಾಸ್ ಓದ್ತಾ ಇದ್ದೆ. 8th ಕ್ಲಾಸ್. ಓಕೆ. ಮತ್ತು ಈ ಬಸ್ ಸ್ಟ್ಯಾಂಡು ಇಲ್ಲಿ ಈ ಥರ ಬೀಳಕ್ಕಾಗ್ಯದ. ಮತ್ತು ಇಲ್ಲಿ ಹ್ಯಾಂಗೆ ಕೊಡ್ತೀರಪ್ಪಿ ಬಸ್ಸಿಗಾಗಿ, ಹ್ಯಾಂಗೆ ಕಾಯ್ತೀರಿ? ಇಲ್ಲೆಲ್ಲ ಕುಂದ್ರಲ್ರಿ, ಅಲ್ಲೇ ಬಿಸ್ಲಾಗೆಲ್ಲ ಕುಂದಿರ್ತಾವ್ರಿ ಹುಡುಗರು. ಬಿಸ್ಲಾಗ ಕೊಡ್ತೀರಿ. ಹಾಂ ಮತ್ತು ಬಿಸಿಲಲ್ಲೇ ಕೂಡೋದು. ರೀ. ಮತ್ತು ರೋಡ್ ಚಂದಿಲ್ರಿ, ಬಸ್ ಒಂದೊಂದು ದಿನ ಬರಲ್ರಿ, ಅಲ್ಲಿಂದ ನಡ್ಕೋತ ಬರ್ತೀವಿ 2 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪಿ? ಅದು 3 ಕಿಲೋಮೀಟ್ರ್, 3.5 ಕಿಲೋಮೀಟ್ರ್. 3.5 ಕಿಲೋಮೀಟ್ರ್ ಆಯ್ತು. ಅಲ್ಲಿಂದ ಬಸ್ ಬರಲಿಲ್ಲ ಅಂದ್ರೆ ನಡ್ಕೊಂಡೇ ಬರ್ಬೇಕು ಡೈಲಿ. ನೋಡ್ರಿ ಇದು ಪರಿಸ್ಥಿತಿ. ನೋಡ್ರಿ ಇದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡ್ರಿ ಹೆಂಗದ. ಇದಕ್ಕೆ ನಿಮ್ಗೆ ಹೊಸ ಬಸ್ ಸ್ಟ್ಯಾಂಡ್ ಬೇಕಿಲ್ಲಪ್ಪಿ? ರೀ, ಹೊಸ ಬಸ್ ಸ್ಟ್ಯಾಂಡ್ ಇದ್ರೆ ಈಗ ನೆಳ್ಳಿಗೆ ಕುಂದ್ರಲಕ್ಕೆ ಸವಲತ್ತು. ಹೌದಲ್ಲ, ಹೌದು. ನೋಡ್ರಿ ಇದರಿಂದ ಯಾವುದೇ ಒಂದು ಅಧಿಕಾರಿಗಳು ಅಲ್ಲಿ ನಮ್ಮ ಚಿಂಚೋಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಇದು ಗಮನಕ್ಕೆ ತಗೋಬೇಕು. ಓಕೆನಪ್ಪಿ? ಬಸ್ ಸ್ಟ್ಯಾಂಡ್ ಆಗ್ಬೇಕಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಮತ್ತು ನೀರು ಬೇಕಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ನೀರಿಂದಿಲ್ರಿ, ಎಲ್ಲ ಟ್ಯಾಕಿಗಳೆಲ್ಲ ಬಿದ್ದು ಹೋಗ್ಯಾವ್ರಿ. ಎಲ್ಲ ಬಿದ್ದು ಹೋಗ್ಯಾವ. ಓಕೆ ನೋಡಿದ್ರಲ್ಲ ಸರ್, ಇದು ನಮ್ಮ ಗ್ರಾಮದ ಒಂದು ಪರಿಸ್ಥಿತಿ. ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ. ಅದು ಕಂಬಗಳು ಹಾಕ್ಯಾರ, ಯಾವಾಗ ಬೀಳುತ್ತವೋ ಗೊತ್ತಿಲ್ಲ. ಇದು ಬಸ್ ಸ್ಟ್ಯಾಂಡ್ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ನೋಡಿರಿ ಈ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ನೋಡಿರಿ. ಹೀಗಾಗಿ ಇದರ ಯಾವುದೇ ಒಂದು ಅಧಿಕಾರಿಗಳಾಗಲಿ ಮತ್ತು ನಮ್ಮ ಶಾಸಕರಾಗಲಿ ಇದು ಯಾರ ಗಮನಕ್ಕೆ ಹೋಗ್ತಿಲ್ಲ. ಅದಕ್ಕಾಗಿ ಈ ವಿಡಿಯೋ ನೋಡಿದಾಕ್ಷಣ
ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳೇಬೇಕು. ಯಾಕಂತಂದ್ರೆ ಈ ಗ್ರಾಮಕ್ಕೆ ಇದು ಒಂದು ಗಡಿನಿಂಗದಳಿ ಅಂತಕ್ಕಂಥ ಒಂದು ಕುಗ್ರಾಮದ. ಡೈಲಿ ಒಂದೇ ಬಸ್ ಬರ್ತದೆ. ಅದು ಬಸ್ ಒಂದು ದಿನ ಬಂತಂದ್ರೆ 4 ದಿನ ಬರಲ್ಲ. ಯಾಕ್ರಿ ಬಸ್ ಬಂದಿಲ್ಲ ಅಂತ ಅವ್ರಿಗೆ ಕೇಳಕ್ಕೆ ಹೋದ್ರೆ ಒಂದು ರೋಡಿನ ವ್ಯವಸ್ಥೆ ಇಲ್ರಿ, ರೋಡ್ ಚಂದ ಮಾಡಿಸ್ಕೋರಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಕೇಳ್ಬೇಕ್ರಿ? ಶಾಲೆ ಮಕ್ಕಳು ದಿನ ಏನಿಲ್ಲ ಅಂತಂದ್ರೆ ಒಂದು 30-45 ಜನ ಸ್ಕೂಲು ಕಾಲೇಜ್ಗೆ ಹೋಗೋರ. ಅವ್ರು ದಿನ 3-3.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮತ್ತು ನಡ್ಕೊಂಡು ಬರ್ಬೇಕು. ಹಿಂಗಾದ್ರೆ ಹೆಂಗೆ ರೀ? ಹಂಗೆ ಜೀವನ ಮಾಡಿದ್ರಿ ಇಂಥ ಒಂದು ಕುಗ್ರಾಮದಲ್ಲಿ. ನಮ್ಮ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇಷ್ಟೊಂದು ಸವಲತ್ತುಗಳು ಮಾಡಿಕೊಟ್ರು. ಆದ್ರೆ ನಮ್ಮ ಅಧಿಕಾರಿಗಳು, ಶಾಸಕರು, ರಾಜಕಾರಣಿಗಳು ಯಾರು ಗಮನಕ್ಕನ ಹೋಗ್ತಿಲ್ಲ. ಇದು ನಮ್ಮ ಗ್ರಾಮದ ಪರಿಸ್ಥಿತಿ. ದಯಮಾಡಿ ವಿಡಿಯೋ ನೋಡಿದಾಕ್ಷಣ ನಮ್ಮ ಒಂದು ರೋಡಿನ ವ್ಯವಸ್ಥೆ ಆಗಲಿ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಆಗಲಿ ಕಲ್ಪಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಮತ್ತು ನಿಮಗೆ ಪುಣ್ಯ ಕೂಡ ಬರ್ತವೆ. ಧನ್ಯವಾದಗಳು. ನೋಡ್ರಿ, ಇದು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಇದು ನಮ್ಮ ಗಡಿನಿಂಗದಳಿ ಊರು, ಹೊಸ ಊರು ನಂಬರ್ 3. ಇದು ಮುಲ್ಲಾಮರಿ ನದಿ ಈ ಕೆರೆ ಆಗಿ 3 ಊರು ಆಗಿ ವಿಂಗಡಣೆ ಆಗ್ಯದ. ಒಂದೇ ಊರಿತ್ತು ಆ್ಯಕ್ಚುಲಿ. ಈ ಕೆರೆ ಬಂದು ಒಳ್ಳೆ ಜಮೀನು ಕೂಡ ಹೋಗ್ಯಾವ. ಎಲ್ಲ ಜಮೀನುಗಳು ಕೂಡ ನಾವು ಕಳ್ಕೊಂಡಿದ್ವಿ. ಹೀಗೆ ನತದೃಷ್ಟರಾಗಿದ್ವಿ. ಈ ಕೆರೆ ಆಗೋಕ್ಕಿಂತ ಮುಂಚೆ ನಿಮಗೆ ಎಲ್ಲ ಸವಲತ್ತು ಮಾಡಿಕೊಡ್ತೀವಿ. ಗಡಿನಿಂಗದಳಿ ನಂಬರ್ 1, ನಂಬರ್ 2, ನಂಬರ್ 3 ಯಾರ್ಯಾರ ಹೊಲ ಎಕಡೆಕಡೆ ಆ ಕಡೆ ನೀವು ಹೋಗಿಬಿಡ್ರಿ. ನಿಮ್ಗೆ ಏನಪ್ಪ ಅಂತಂದ್ರೆ ನಾವು ಎಲ್ಲ ಸವಲತ್ತು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ. ಆದರೆ ಯಾವುದೇ ಸವಲತ್ತು ಸರ್ಕಾರ ಮಾಡಿಕೊಟ್ಟಿಲ್ಲ. ನಾವು ಆದಿವಾಸಿಗಳ ಥರ ಒಂದು ಕುಗ್ರಾಮದಾಗ ಬದುಕಲತ್ತಿದ್ದೇವೆ. ಅದಕ್ಕೆ ಇಂಥ ಒಂದು ಪರಿಸ್ಥಿತಿದಾಗ ಒಳ್ಳೆ ಜಮೀನು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೃಷಿ ಮಾಡ್ತಕ್ಕಂಥ ರೈತರ ಮಕ್ಕಳು ನಾವೆಲ್ಲ. ಹೀಗಾಗಿ ಯಾವುದೇ ಒಂದು ಸರ್ಕಾರದಿಂದ ಸವಲತ್ತುಗಳು ನಮಗೆ ಏನು ಇಲ್ಲೇ. ನಮಗೇನು ಒಂದು ಒಳ್ಳೆ ರೋಡ್ ಬೇಕು ಮತ್ತು ಬಸ್ ಬೇಕು. ಎಲ್ಲ ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಹೋಗ್ತಕ್ಕಂಥ ಬಸ್ ಬೇಕು. ಮತ್ತು ನೀರು, ಕರೆಂಟು, ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ನೋಡ್ರಿ, ಇದು ಗುಡ್ಡಗಾಡು ಪ್ರದೇಶ. ಇದು ಎಲ್ಲ ಬೆಟ್ಟ ಗುಡ್ಡಗಳು. ಆ ಕಡೆ ಇರ್ತಕ್ಕಂಥ ನದಿ ದಂಡೆಯಲ್ಲಿ ಹೊಲಗಳು. ಒಳ್ಳೆ ಜಮೀನು ರೀ. ಒಳ್ಳೆ ಜಮೀನನ್ನು ಕಳ್ಕೊಂಡಿದ್ವಿ ನಾವು ಈ ಕೆರೆ ಆಗಿಬಿಟ್ಟು. ಉಳಿದಿರ್ತ ಏನೋ ಅಲ್ಪ ಸ್ವಲ್ಪ ಜಮೀನಲ್ಲಿ ವ್ಯವಸಾಯ ಮಾಡಿ ಬದುಕೋದು. ನೋಡಿ, ಈ ಥರ ರಸ್ತೆ ಇದ್ದರೆ ನಾವು ಹೆಂಗೆ ರೀ ಜೀವನ ಮಾಡಬೇಕು? ಹೆಂಗೆ ಗಾಡಿಗಳು ಬರ್ತಾವೆ, ಬಸ್ಸುಗಳು ಬರ್ತಾವೆ. ಒಂದು ರಾತ್ರಿ ಒಂದು ಡೆಲಿವರಿ ಆಗಬೇಕು ಅಂತ ಒಂದು ಪೇಷಂಟ್ ಇರ್ತದೆ. ಒಂದು ಯಾವುದೇ ಎಮರ್ಜೆನ್ಸಿ ಪೇಷಂಟ್ ಇದ್ದರೆ ಹೆಂಗೆ ಹೋಗ್ಬೇಕು? ಇಲ್ಲಿಂದ ಮಿನಿಮಮ್ ಚುಡ್ಗುಪ್ಪ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು 30 ಕಿಲೋಮೀಟ್ರ್ ಆಗ್ತದೆ. 30 ಕಿಲೋಮೀಟ್ರು ಹೆಂಗೆ ಹೋಗಬೇಕು? ಪ್ರೈವೇಟ್ ವೆಹಿಕಲ್ ತೊಗೊಂಡು ಹೋದರೆ, ಒಂದು ಆಟೋ ಅಲ್ಲಿ, ಒಂದು ಕ್ರೂಸರ್ ಅಲ್ಲಿ ಒಂದು ತೊಗೊಂಡು ಹೋದರೆ ಅವರು 600, 700, 800 ಬಿಲ್ ಮಾಡ್ತಾರೆ. ಮಧ್ಯಮ ವರ್ಗದ ಜನರು ಹೆಂಗೆ ಕೊಡ್ಬೇಕ್ರಿ ಅಷ್ಟೊಂದು ರೊಕ್ಕ? ಇದು ರಸ್ತೆಯ ಪರಿಸ್ಥಿತಿ. ಕಾಂಕ್ರೀಟ್ ನೋಡ್ರಿ ಎಲ್ಲಿ ತೇಲ್ ಹೋಗ್ಯಾವ. ಏನಾದರೂ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಗಾಡಿ ಅಂತಂದ್ರೆ ಮುಗಿದು ಹೋಯಿತು ಕತೆ ಅಷ್ಟೇ. ಇದು ವಾರಿ. ಈ ವಾರಿ ಏನಾದರೂ ಸ್ವಲ್ಪ ಸ್ಲಿಪ್ಪಾಗಿ ಬಿಟ್ಟೇವಿ ಅಂತಂದರೆ ಗಾಡಿ ಕೂಡ ಆ ಕಡೆ, ಮನುಷ್ಯರು ಕೂಡ ಆ ಕಡೆ. ನೋಡ್ರಿ, ಇದು ಕಡಿಕೆ ಅದ ರೀ. ಹಿಂಗೆ ಇದೇ ರೋಡ್. ಹಂಗೆ ಹೋಗ್ಬೇಕ್ರಿ. ಈಗ ಆ ಕಡೆ ಇದು ವಾರಿ. ಏನಾದರೂ ಸ್ಲಿಪ್ಪಾಗಿ ಕೆಳಗೆ ಬಿಟ್ಟರೆ ಅಷ್ಟೇ. ಬ್ರೇಕ್ ಹತ್ತಲಿಲ್ಲ ಅಂತಂದರೆ ಸೀದಾ ವಾರಿ ಕೆಳಗೆ ಕೆರೆಯಲ್ಲೇ ಬೀಳೋದು ಅಷ್ಟೇ. ಈಗ ನೋಡ್ರಿ, ಕೆರೆಗೆ ಬೀಳೋದು ಅಷ್ಟೇ. ಇದು ನಮ್ಮ ಗಡಿನಿಂಗದಳಿ ಗ್ರಾಮದ ಒಂದು ಅವಸ್ಥೆ. ನೋಡ್ರಿ, ಹಿಂಗೇ ಹೋಗ್ತಾ ಇರ್ರಿ ನೋಡಿ ಅಷ್ಟೇ.
ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮೂರು ಚೆನ್ನಾಗಿರಬೇಕು, ನಮ್ಮ ಗ್ರಾಮದವರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಂದು ಒಂದು ಆಶೆ. ನಮ್ಮ ಗ್ರಾಮದಲ್ಲಿ ನಾನು ಹುಟ್ಟಿ ಸ್ವಾರ್ಥಕ ಆಗಬೇಕು. ನಮ್ಮ ಗ್ರಾಮದ ಒಂದು ಪರಿಸ್ಥಿತಿಯನ್ನು ಎಲ್ಲರಿಗೂ ಗೊತ್ತಾಗಬೇಕು. ಅದೇ ನನ್ನ ಉದ್ದೇಶ. ಅದೆಲ್ಲ ಬಿಟ್ಟು ನಾನು ಹೈಲೈಟ್ ಆಗಬೇಕು ಅಂತಿಲ್ಲ. ನಮ್ಮ ಗ್ರಾಮಕ್ಕೆ ರೋಡಿನ ವ್ಯವಸ್ಥೆ, ಒಂದು ಕರೆಂಟಿನ ವ್ಯವಸ್ಥೆ, ಒಂದು ಬಸ್ಸಿನ ಸೌಕರ್ಯ ಆದರೆ ತುಂಬ ನಾವು ಅದೃಷ್ಟವಂತರು. ಹಳ್ಳಿಗಾಡಿನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲರೂ ಭಾಳ ಪುಣ್ಯವಂತರು ಅಂತ ಹೇಳ್ತಾರೆ. ಆದರೆ ನಮ್ದು ನೋಡಿದ್ರೆ ಈ ಥರ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೇವೆ. ನೋಡಿರಿ, ಇದು ವಾರೆ ನಾನು ಬಂದಿದ್ನಲ್ಲ, ಈ ವಾರೆ ಮೇಲೆ ಊರು, ಮತ್ತು ಅಲ್ಲಿ ಆ ವಾರೆ ದಾಟ್ಕೊಂಡು ಕಡೆ ಕಂಬ ಐತಲ್ಲ, ಆ ಕಡೆ ಲಾಸ್ಟ್ ಒಂದು 3 ಕಿಲೋಮೀಟ್ರ್. ಈಗ ನಾನು ನಡ್ಕೋತಾ ಹೋಗ್ತಾಯಿದ್ದೀನಿ 3 ಕಿಲೋಮೀಟ್ರ್. ಯಾಕಂದರೆ ಯಾವುದೇ ಒಂದು ಮಾರ್ಕೆಟಿಂಗ್ ಮಾಡಬೇಕಾದ್ರೆ, ಆಸ್ಪತ್ರೆಗೆ ಹೋಗಬೇಕಾದ್ರೆ, ಇನ್ನಿತರ ಯಾವುದೇ ಒಂದು ಬೇರೆ ಗ್ರಾಮಕ್ಕೆ ಹೋಗಬೇಕಾದ್ರೆ ನಾವು ಬಸ್ಸಿಗಾಗಿ 3 ಕಿಲೋಮೀಟ್ರ್, 3.5 ಕಿಲೋಮೀಟ್ರ್ ಆ ಕಡೆ ಹೋಗ್ಬೇಕು ಲಾಸ್ಟಲ್ಲಿ. ಈ ಕಡೆ ಯಾವ ಗಾಡಿ ಬರಲ್ಲ, ಯಾವುದೇ ಒಂದು ವೆಹಿಕಲ್ಲು ಯಾವುದು ಬರಲ್ಲ. ಅದು ಒನ್ ಟೈಮ್ ಬಸ್ ಅಷ್ಟೇ, 4 ಗಂಟೆಗೆ. ಅದು ನಾವು ಹಾಕಿದ್ದು ಬಸ್ಸು. ನೋಡ್ರಿ, ಈ ಥರ ಇದೆ ವ್ಯವಸ್ಥೆ. ಮಾತು ಹೇಳ್ತಾರೆ, ನಾವು ಓಟ್ ಹಾಕಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಅನಕ್ಷರಸ್ಥರನ್ನು ಆಯ್ಕೆ ಮಾಡಬಾರ್ದು, ವಿದ್ಯಾವಂತರನ್ನು ಆಯ್ಕೆ ಮಾಡ್ಕೋಬೇಕು. ಡಿಗ್ರಿ ಹೋಲ್ಡರ್ ಇದ್ದಿರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನೋಡಿ, ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಸರ್ ಅವರು MBBS ಡಾಕ್ಟ್ರ್ ಪದವಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಅವರು ನಮ್ಮಂಥ ಎಷ್ಟೋ ಹಳ್ಳಿಗಳು ಅದಾವ. ಯಾವ ಹಳ್ಳಿಗಳು ಏನು ಮಾಡಿರೋ ಗೊತ್ತಿಲ್ಲ, ಆದರೆ ನಮ್ಮ ಊರಿಗಂತೂ ಏನೂ ಸವಲತ್ತುಗಳು ಇಲ್ಲ. ಅವರು ಡಾಕ್ಟ್ರು ಆದರೂ ಕೂಡ ನಮ್ಮ ಗ್ರಾಮದ ಅವಸ್ಥೆ ಅವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನ್ನ ಪ್ರಶ್ನೆ. ಈ ಥರ ಇದೆ ಪರಿಸ್ಥಿತಿ. ಹಳ್ಳಿಗಳ ಸುಧಾರಣೆ ಹೆಂಗೆ ಆಗ್ಬೇಕ್ರಿ? ಹಿಂಗಾದರೆ ಹೇಳಿ. ಇದು ಮರಿಹಳ, ಇದು ಐನಾಪುರ ನಾಲಾ ಅಂತಂದರೆ, ಈಗ ನಮ್ಮ ಹಳೆ ಗ್ರಾಮದಿಂದ ನಂಬರ್ 1 ಹೊಸಊರಿಗೆ ಹೋಗ್ತೇವೆ. ಅಲ್ಲಿ ಚಿಂಚೋಳಿಯಿಂದ ಬರ್ತಕ್ಕಂಥ ಬಸ್ಸುಗಳು, ಹುಮನಾಬಾದಿಂದ ಬರ್ತಕ್ಕಂಥ ಬಸ್ಸುಗಳು ಅಲ್ಲಿ ಬರ್ತವೆ. 3 ಕಿಲೋಮೀಟ್ರ್ ಆದಮೇಲೆ ಹೋಗಬೇಕು. ಮತ್ತು ಈ ಕಡೆ ಹೊಲ ಇದ್ದವರು ಹೋಗಬೇಕಂತಂದರೆ ಇದೊಂದು ಪೂಲು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಮೊದಲು ಈ ಪೂಲ್ ಕೂಡ ಇದ್ದಿಲ್ಲ, ಈ ಹಳ್ಳ ದಾಟಲಿಕ್ಕೆ ಬರ್ತಿದ್ದಿಲ್ಲ. ಅಷ್ಟು ರಭಸವಾಗಿ ಬರ್ತಕ್ಕಂಥ ನೀರು ಇದು ಮುಲ್ಲಾಮರಿ ನದಿಗೆ ಸೇರಿಕೊಳ್ತದೆ ನೀರು. ಇದೊಂದು ಪೂಲ್ ಮಾಡಿಕೊಟ್ರೆ ಅವರಿಗೆ ತುಂಬ ಆಭಾರಿಯಾಗಿರ್ತೇವೆ, ಪುಣ್ಯ ಮಾಡಿಕೊಟ್ರೆ.
ಈ ಫುಲ್ ಹಾಡ್ತು ಅಂದ್ರೆ ಮತ್ತೆ ಕಚ್ಚಾ ರಸ್ತೆ ಓಕೆ, ಧನ್ಯವಾದಗಳು ಎಲ್ಲರಿಗೆ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ಕ್ಷಣ ಏನಾದರೂ ಒಂದು ಆ್ಯಕ್ಷನ್ ತಗೋಬೇಕು. ನಮ್ಮ ಗ್ರಾಮಕ್ಕೆ ಒಳ್ಳೆಯ ರಸ್ತೆ ವ್ಯವಸ್ಥೆ ಮತ್ತು ಬಸ್ಸಿನ ವ್ಯವಸ್ಥೆ, ಒಂದು ವಿದ್ಯುತ್ ವ್ಯವಸ್ಥೆ, ಒಂದು ವಿದ್ಯುತ್ ಕಂಬಗಳ ವ್ಯವಸ್ಥೆ, ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇವೆಲ್ಲ ಮಾಡಿಕೊಡ್ಬೇಕು. ಅಂದಾಗ ಮಾತ್ರ ನಮ್ಮ ಒಂದು ಗ್ರಾಮದಲ್ಲಿ ಬದುಕ್ತಕ್ಕಂಥ ನಾವೆಲ್ಲರೂ ಆರಾಮದಿಂದ ಜೀವನ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.